ಚಿತ್ರಕ್ಕೆ ದರ್ಶನ್ಗೆ ಸುಲ್ತಾನ್ ದರ್ಶನ್ಗೆ ಸ್ಟಾರ್ಗೆ ಬೇರೆ ಮೂವಿಗೂ ಈ ಮೂವಿಗೆ ಹೆಂಗ್ ಕಂಪೇರ್ ಮಾಡ್ತೀರಾ ಬಾಸು ಯಾವತ್ತಿದ್ರು ನೆಕ್ಸ್ಟ್ ಲೆವೆಲ್. ಹೌದು, ನೀವು 2023 ನೀವೇನೇ ರೆಕಾರ್ಡ್ ಮಾಡಿರಿ 2023 ಡಿಸೆಂಬರ್ ಅಲ್ಲಿ ಬಾಸ್ ಅದನ್ನ ರೆಕಾರ್ಡ್ ಮಾಡಕ್ಕೆ ಇವತ್ತು ಬಂದಿದ್ದಾರೆ. ನೀವ್ ಯಾವ್ದೇ ಮೂವಿ ಮಾಡಿ ಬಾಸು ಅದನ್ನ ರೆಕಾರ್ಡ್ ಮಾಡಕ್ಕೆ ಇರೋದು. ಬಾಸ್ ಇಸ್ ಆಲ್ವೇಸ್ ಡಿ ಬಾಸ್. ಕರುನಾಡ ಸುಲ್ತಾನ ಅಂದ್ರೆ ಅವ್ರಿಗೊಂದು ಹವ ಇದೆ, ಒಂದು ಮರ್ಯಾದೆ ಇದೆ, ಒಂದು ಕತ್ತಿದೆ. ಕತ್ತಿದ್ರೆ ಕಟ್ಟಾಕಿ ನೋಡೋಣ. ನರಿ ನಾಯಿಗಳೆಲ್ಲ ಸೈಡಲ್ಲಿ ಇರ್ಬೇಕು. ಬಂದ್ರೆ ಆನೆ ಒಂದೇ ಮಾತ್ರ ಬರ್ಬೇಕು ಎಂಟ್ರೆನ್ಸ್ ಅಲ್ಲಿ. ಯಾಕೆಂದ್ರೆ ಇವತ್ತು ತೆಲುಗು, ಹಿಂದಿ, ತಮಿಳು, ಕನ್ನಡ ಯಾವ ಇಂಡಸ್ಟ್ರಿಯಲ್ಲಿ ಯಾವನು ಕೊಡ್ತಾ ಇಲ್ಲ ಮೂವಿ. ಆ ತರ ಬಾಸ್ ಕೊಡ್ತಾವ್ರೆ. ಯಾಕೆ? ಅದು ನಮ್ಮ ಕನ್ನಡದಲ್ಲಿ ಇರೋ ಒಂದು ಮರ್ಯಾದೆ, ಗೊತ್ತು, ಗಾಂಭೀರ್ಯ. ಒಂದ್ ಯಾಕೆ ವಿಲನ್ ಮಕ್ಳು ಯಾವನು ಫಿಲಂ ಮಾಡಬಾರ್ದ ಗುರು? ಯಾಕೆ ಕನ್ನಡ ಯಾವನು ಬಡವ್ರ ಮಕ್ಳು ಯಾವನು ಸ್ಪೆಕ್ಟ್ ಹಾಕ್ಬಾರ್ದ? ಯಾಕೆ ಹಾಕ್ಬಾರ್ದು? ಇವತ್ತು ವಿಲನ್ ಮಕ್ಳು ಹಾಕ್ಬೇಕು, ಲೋಕಲ್ ಮಕ್ಳು ಹಾಕ್ಬೇಕು. ದರ್ಶನ್ ಇವತ್ತು ಪ್ರೀತಿ ವಿಶ್ವಾಸದಿಂದ ತೋರಿಸ್ತಾ ಇರೋದು ಅದೇ. ನಮ್ಮ ಹೋಟೆಲ್ ಅಭಿಮಾನಿಗಳು ಅವ್ರು ಹೇಳ್ತಾರಲ್ಲ, ಇವತ್ತು ಯಾರು ಕೋಟ್ಯಾಧೀಶ್ವರ ಯಾವರು ಅನ್ನ ಹಾಕ್ತಿಲ್ಲ ಗುರು. ಇವತ್ತು ನಮಗೆ ಕೆಲಸದವ್ರೆ ಅನ್ನ ಹಾಕ್ತಾ ಇರೋದು. ಯಾಕೆ ಅವ್ರಿಗೆ ಯಾಕೆ ಮರ್ಯಾದೆ ಕೊಡ್ತಾರೆ ಅಂದ್ರೆ ಅದು ನಮ್ಮ ಮೇಲೆ ಇರೋ ಪ್ರೀತಿ ವಿಶ್ವಾಸ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಡಿ ಬಾಸ್ ಅಂದ್ರೆ ಇಲ್ಲಿಕ್ಕಿವಿ, ಇಲ್ಲಿಕ್ಕಿವಿ. ಇವತ್ತು ಅವರಿಗೆ ನಾವ್ ಎಷ್ಟು ಮರ್ಯಾದೆ ಕೊಡ್ತೇವೆ ಅಷ್ಟೇ ಕೊಡ್ತೇವೆ. ಯಾಕೆಂದ್ರೆ ಅದು ಈ ಕನ್ನಡ ಆರೈಕೆ ಅಭಿಮಾನಿ. ಜೈ ಡಿ ಬಾಸ್, ಜೈ ಹಿಂದೂ, ಜೈ ಕರ್ನಾಟಕ, ಜೈ ಭುವನೇಶ್ವರ್. ಡಿಸೆಂಬರ್ 31 ನುಡ್ದಪ್ಪ. ಇವತ್ತಿಂದ ಶುರು ನಮ್ ಕಾಟಾರಪ್ಪ. ಸರ್ ದಯವಿಟ್ಟು ತುಂಬಾ ಚೆನ್ನಾಯ್ತು ಮೂವಿ. ಹರಿಕೃಷ್ಣ ಸರ್ ಹೇಳ್ತಿದ್ರು, ಏನಂತ ಹೇಳ್ತೀರಿ ಹೇಳ್ರಿ? ನಿಮ್ಗೆ ಇಷ್ಟ ಆದ್ರೆ ರಾಷ್ಟ್ರ ಪ್ರಶಸ್ತಿ ಕೊಡಿ ಅಂತ ಹೇಳ್ತಿದ್ರು. ನಾವ್ ಹೇಳಿದ್ರೆ ಫ್ಯಾನ್ಸ್ ಹೇಳ್ತಾರೆ ಕೊಡಿ ಅಂತ. ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಿಮ್ಗೆ ತುಂಬಾ ಇಷ್ಟ ಆದ್ರೆ ಒಂದ್ ಕೊಡ್ರಿ. ಆದ್ರೆ ನಾನು ಹೇಳೋದು, ಜಾತಿ ಭೇದ ಭಾವ ಎಲ್ಲ ಹೇಳ್ತಾರೆ, ಎಲ್ಲಾರು ಹೇಳ್ತಾರೆ. ಇದೊಂದು ಫಿಲಿಂ ನೋಡ್ಬಿಟ್ರಿ, ಕಾಟರ ಫಿಲಿಂ ನಿಮ್ ನೋಡಿದ್ರೆ ಜಾತಿನೆಲ್ಲ ಏನಿಲ್ಲ, ಓನ್ಲಿ ಕನ್ನಡ. ಜಾತಿನೆಲ್ಲ ಏನಿಲ್ಲ, ಕನ್ನಡ. ಆದ್ರೆ ದಯವಿಟ್ಟು ಮುಖ್ಯಮಂತ್ರಿಗಳ ಮಾತು ಹೇಳ್ತೀನಿ, ಕಾಟರ ಫಿಲಿಂ ನೋಡಿ ಖುಷಿ ಆದ್ರೆ ರಾಷ್ಟ್ರೀಯ ಪ್ರಶಸ್ತಿ ಕೊಡ್ರಿ. ದಯವಿಟ್ಟು ಕನ್ನಡ ಉಳಿಸ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.